ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಸೋಮವಾರದಿಂದ ಶುಕ್ರವಾರದವರೆಗೂ ನಾನು ವಿಶೇಷವಾಗಿ ಕಟಕ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ ಮತ್ತು ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದದವ್ರಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಮುದ್ರೆ ಏನು, ತಂತ್ರ ಏನು, ದಾನ ಏನು, ಮತ್ತು ನಾದ ಚಿಕಿತ್ಸೆ, ಮ್ಯೂಸಿಕ್ ಥೆರಪಿ ಬಗ್ಗೆ ಹೀಗೆ ಹಲವಾರು ಪರಿಹಾರಗಳನ್ನು ತಿಳಿಸ್ದೆ. ಪರಿಹಾರಗಳನ್ನು ಆಲ್ಟರ್ನೇಟಿವ್ ರೆಮಿಡೀಸ್ನ ತಿಳಿಸಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರು ಅದು ವಿಶೇಷವಾಗಿ ಈ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಕಾರ್ಡಿಯೋವಾಸ್ಕುಲರ್ ಸಿಸ್ಟಮ್ ಅಂದರೆ ಉಸಿರಾಟದ ಕ್ರಿಯೆ ಮತ್ತು ಹೃದಯದಲ್ಲಾಗುವಂಥ ಕೆಲವು ರೋಗಗಳಿಗೆ, ಸಮಸ್ಯೆಗಳಿಗೆ ಏನು ಮುದ್ರೆ ಮಾಡಬೇಕು ಅಂತೆಲ್ಲ ಹೇಳಿದ್ದೆ. ಆ ಮುದ್ರೆ ಏನಂದರೆ ನೋಡಿ, ನಮ್ಮ ಹಸ್ತದಲ್ಲಿ ಈ ಜಾಗಕ್ಕೆ ಚಂದ್ರವಾಸ ಸ್ಥಳ ಅಂತ, ಇದು ಕಟಕ ರಾಶಿಯ ಸ್ಥಳ. ನಮ್ಮ ಹಸ್ತದಲ್ಲಿ ಕಟಕ ರಾಶಿ ಅಂದರೆ ಇಲ್ಲಿರುತ್ತೆ. ಇಲ್ಲಿಗೆ ಅಧಿದೇವತೆ ಚಂದ್ರ. ಈ ಅರ್ಧಚಂದ್ರ ಮುದ್ರೆನ ಧಾರಣೆ ಮಾಡಿ ಬಲಗೈ ಮತ್ತು ಎಡಗೈ ಅರ್ಧಚಂದ್ರ ಮುದ್ರೆಗಳನ್ನು ಹಿಂಗೆ ಸ್ಪರ್ಶ ಮಾಡಬೇಕು ಈ ಜಾಗದಲ್ಲಿ, ಮಣಿಕಟ್ಟಿನಲ್ಲಿ. ಇದು ಕಟಕ ರಾಶಿ ಮುದ್ರೆ ಅಂತ ನಾನು ಹೇಳಿದ್ದೆ. ಈ ಮುದ್ರೆನ ದಿನನಿತ್ಯ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶ್ರೀ ಚಂದ್ರಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶ್ರೀ ಚಂದ್ರಾಯ ನಮಃ ಅನ್ನೋ ಈ ಮಂತ್ರನ ಈ ಮುದ್ರೆ ಧಾರಣೆ ಮಾಡಿ ಹೇಳಿದ್ರೆ ಕಟಕ ರಾಶಿ ಶಾಂತಿ ಆಗತ್ತೆ, ಚಂದ್ರನ ಶಾಂತಿ ಆಗತ್ತೆ, ನಕ್ಷತ್ರ ಶಾಂತಿ. ಪುನರ್ವಸು, ಆಶ್ಲೇಷ, ಪುಷ್ಯ ನಕ್ಷತ್ರಕ್ಕೆ ಈ ಮುದ್ರೆ, ಈ ಮಂತ್ರದಿಂದ ಶಾಂತಿ ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಇದರ ನಂಬಿಕೆನೇ ಇಲ್ಲ ಅಂತ ಕೆಲವು ಜನಗಳಿದ್ದಾರೆ, ಕೋಟ್ಯಾಂತರ ಜನರು. ಅಂಥವ್ರಿಗೆ ಅಂಗಮರ್ಧನ ಕ್ರಿಯೆ ಅಂತ ಹೇಳ್ತಾರೆ. ಅಂಗಮರ್ಧನ ಅಂತಂದರೆ ಮಸಾಜ್ ಅಂತೇಳಿ. ರಾಶಿ ಮತ್ತು ರಾಶಿ ಅಧಿಪತಿ ಚಂದ್ರ ಮತ್ತು ಆ ಚಂದ್ರನಲ್ಲಿ ಪುನರ್ವಸು, ಆಶ್ಲೇಷ, ಪುಷ್ಯ ನಕ್ಷತ್ರ ಈ 4 ಜನಕ್ಕೂ ಶಾಂತಿ ಆಗೋಕ್ಕೆ ಈ ದೈಹಿಕ ಶರೀರಕ್ಕೆ ಒಂದು ಮರ್ದನಗಳನ್ನು ಹೇಳ್ತಾಯಿದ್ರು, ಮಸಾಜನ್ನು ಹೇಳ್ತಾಯಿದ್ರು, ಮಾಡ್ತಾಯಿದ್ರು ಅವತ್ತಿನ ಕಾಲದಲ್ಲಿ. ಏನಪ್ಪ ಅಂದರೆ ಯಾತಕ್ಕೆ ಇದನ್ನು ಹೇಳ್ಕೊಡ್ತಾ ಇದ್ರು ಅಂದರೆ, ಉಸಿರಾಟದಲ್ಲಿ ಏನಾದರೂ ತೊಂದರೆ ಆದಾಗ, ಲಂಗ್ಸಲ್ಲಿ ಏನಾದರೂ ಕ್ಷಯ ಬಂದಾಗ, ಟಿ ಬಿ ಬಂದಾಗ, ಕ್ಯಾನ್ಸರ್ ಬಂದಾಗ, ಹಾರ್ಟಲ್ಲಿ ಏನಾದ್ರು ಹೋಲಾದಾಗ, ಹಾರ್ಟಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಬಂದಾಗ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಅಂಗಮರ್ಧನ ಕ್ರಿಯೆಯನ್ನು ಹೇಳ್ತಾಯಿದ್ರು. ಅದೇನೆಂದರೆ ಡೈರೆಕ್ಟಾಗಿ ಲಂಗ್ಸ್ಗಾಗಲಿ ಅಥವಾ ಡೈರೆಕ್ಟಾಗಿ ಹಾರ್ಟ್ಗಾಗಲಿ ಎಕ್ಸಸೈಸ್ ಹೇಳ್ಕೊಡ್ತಿರಲಿಲ್ಲ ಅವರು. ಒಂದು ಪ್ರಾಣಾಯಾಮ ಮಾಡ್ತಾಯಿದ್ರು. ಪ್ರಾಣಾಯಾಮ ಮಾಡಲಿಲ್ಲ ಅಂದರೆ ದೈಹಿಕವಾಗಿ ಕೆಲವು ಕ್ರಿಯೆಗಳನ್ನು ನಡೆಸ್ತಾಯಿದ್ರು. ಏನಪ್ಪ ಒಂದು ವಿಶೇಷವಾದ ಕ್ರಿಯೆ ಅಂದರೆ ನೋಡಿ, ಈ ಸಂದಂಶ ಮುದ್ರೆ, ಇದಕ್ಕೇನು ಹೇಳ್ತಾರೆ, ಸಂದಂಶ ಅಂತ ಕರೀತಾರೆ. ಇದಕ್ಕೆ ಎಲ್ಲ ಬೆರಳೆಲ್ಲ ಚೆನ್ನಾಗಿ ಅಗಲಿಸ್ಬಿಟ್ಟು ಈ ಸಂದಂಶ ಮುದ್ರೆಯಿಂದ ನಿಧಾನಕ್ಕೆ ಉಸು ತಗೊಂಡು ಹಿಂಗೆ ಎಳ್ಕೋಬೇಕು ಮಾಡಿ. ಮುಷ್ಟಿ ಮುದ್ರೆ ನೋಡಿ, ಇದಕ್ಕೆ ಮುಷ್ಟಿ ಅಂತ ಕರೀತಾರೆ. ಹೆಬ್ಬೆಟ್ಟನ್ನು ಇಲ್ಲಿಟ್ಟರೆ ಒಂದು ಪ್ರೆಷರ್ ಬರುತ್ತೆ, ಅದೇ ಹೆಬ್ಬೆಟ್ಟನ್ನು ಇಲ್ಲಿಟ್ಟರೆ ಒಂದು ಪ್ರೆಷರ್ ಬರುತ್ತೆ, ಅದೇ ಹೆಬ್ಬೆಟ್ಟು ಒಳಗಿಟ್ಟರೆ ಇಲ್ಲಿ ಬರುತ್ತೆ. ಇದಕ್ಕೆ ಅಂತರ್ಮುಷ್ಟಿ ಅಂತ ಕರೀತಾರೆ. ಅಂತರ್ಮುಷ್ಟಿ ನೋಡಿ, ಇದಕ್ಕೆ ಅಂತರ್ಮುಷ್ಟಿ ಅಂತಾರೆ. ಎಲ್ಲಿದೆ ಹೆಬ್ಬೆಟ್ಟು? ಬುಧಗೆ ಟಚ್ ಆಗಿದೆ, ಕಿರು ಬೆರಳು ಬುಧ, ಇಲ್ಲಿಗೆ ಟಚ್ ಆಗಿ ಇವನು ಉಳಿದ ಬೆರಳೆಲ್ಲ ಮರ್ಚಿಬಿಟ್ರೆ ಇದಕ್ಕೆ ಅಂತರ್ಮುಷ್ಟಿ ಅಂತ ಕರೀತಾರೆ. ಹೆಬ್ಬೆಟ್ಟು ಒಳಗಿರೋದ್ರಿಂದ ಅಂತರ್ಮುಷ್ಟಿ. ಅದೇ ಮುಷ್ಟಿ ಹೆಬ್ಬೆಟ್ಟನ್ನು ಹೊರಗೆ ಹಾಕ್ಬಿಟ್ಟು ಸೂರ್ಯಗ್ರಹದ ಮೇಲೆ ನೋಡಿ, ಇದು ಶನಿ, ಇದು ಸೂರ್ಯ, ಇದು ಸೂರ್ಯ, ಇದು ಶನಿ. ಹೀಗೆ ಹೆಬ್ಬೆಟ್ಟನ್ನು ಈ ಸೂರ್ಯ ಮತ್ತು ಶನಿ ಮೇಲೆ ಹಿಂಗೆ ಇಟ್ಟಾಗ ಬಾಹ್ಯ ಮುಷ್ಟಿ ಅಂತಾರೆ. ಬಾಹ್ಯ ಅಂದರೆ ಎಕ್ಸ್ಟರ್ನಲ್ ಅಂತ. ಇದು ಯಾವುದೂ ಅಲ್ಲ ಅಂದರೆ ಊರ್ಧ್ವಮುಖ ಮುಷ್ಟಿ ಅಂತ ಕರೀತಾರೆ. ಹೆಬ್ಬೆಟ್ಟನ್ನು ಗುರುಗ್ರಹ ಮೇಲೆ ಇಟ್ಬಿಡ್ಬೇಕು. ಈ ಮೂರಲ್ಲಿ ನಿಮ್ಗೆ ಯಾವ್ದು ಹಿತ ಅನಿಸುತ್ತೋ ಮುಷ್ಟಿ, ಆ ಮುಷ್ಟಿನ ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ ಸಂದಂಶದಿಂದ ಉಸಿರು ಬಿಟ್ಬಿಡಿ, ಉಸಿರು ತಗೊಳ್ತಾ ಮುಷ್ಟಿ ಮಾಡಿ, ಉಸಿರು ಬಿಡಿ, ಉಸಿರು ತಗೊಳ್ತಾ ಮುಷ್ಟಿ ಮುದ್ರೆ ಮಾಡಿ. ಈ ಥರ ಹೀಗೆ ಮಾಡಬೇಕು ದಿನನಿತ್ಯ. ಹೀಗೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಲಂಗ್ ಕ್ಯಾನ್ಸರ್ ಬರಲ್ಲ, ಲಂಗ್ಸಲ್ಲಿ ಶ್ವಾಸಕೋಶದಲ್ಲಿ ಕ್ಷಯರೋಗ, ಟಿ ಬಿ ಬರೋದಿಲ್ಲ, ಡಸ್ಟ್ ಅಲರ್ಜಿ, ಅಸ್ತಮಾ ಏನೇ ಇದ್ರೂ ಹೋಗುತ್ತೆ ಅಂತ ಹಿಂದಿನ ಕಾಲದಲ್ಲಿ ಇದೊಂದು ಮಸಾಜ್ ಮಾಡ್ತಾಯಿದ್ರು. ಹೀಗೆ ಇದೊಂದು ಕ್ರಿಯೆ. ಎಲ್ಲಿಗೆ ಮಸಾಜ್? ಇದು ಹಾರ್ಟ್ಗೆ ಮಸಾಜ್ ಆಗ್ತಿದೆ,
ಮತ್ತು ನಮ್ಮ ಶ್ವಾಸಕೋಶಗಳಿಗೆ, ರೆಸ್ಪಿರೇಟರಿ ಸಿಸ್ಟಮ್ಗೆ ಮಸಾಜ್ ಆಗ್ತಿದೆ. ಆದರೆ ನಾನು ಮುಟ್ತಾ ಇಲ್ಲ, ಇಲ್ಲಿ ಲಂಗ್ಸು ಮುಟ್ಟಿಲ್ಲ, ಹಾರ್ಟು ಮುಟ್ಟಿಲ್ಲ. ಆದರೆ ಇಂಡೈರೆಕ್ಟಾಗಿ ಸಂದಂಶದಿಂದ ಮುಷ್ಟಿ ಮಾಡಬೇಕು ಅಂತ. ಸಂದಂಶದಿಂದ ಮುಷ್ಟಿ, ಸಂದಂಶೋ ಮುಷ್ಟಿಶ್ಚೈವ ಶ್ವಾಸ ಹೃದಯ ಶುದ್ಧೀಕರಣತಃ ಅಂತ. ಅಂದರೆ ಶ್ವಾಸ ಹೃದಯನ ಶುದ್ಧೀಕರಣ ಮಾಡ್ಬೋದು ಅಂತ ಶಾಸ್ತ್ರ ಹೇಳ್ತದೆ. ಅದರಿಂದ ಇದು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಸುಲಭವಾಗಿ 1 ಪೈಸಾ ಬಂಡವಾಳ ಇಲ್ದಾನೆ, ಖರ್ಚು ಇಲ್ದಾನೆ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದಾನೆ, ಹಾರ್ಟ್ ಅಟ್ಯಾಕ್ ಆಗಿರೋರು, ಮುಂದೆ ಆಗಬಾರ್ದು ಅನ್ನೋರು, ಲಂಗ್ಸ್ಗೆ TB ಕ್ಯಾನ್ಸರ್ ಬಂದಿರೋರು ಅಥವಾ ಬರಬಾರ್ದು ಅನ್ನೋರು ದಿನನಿತ್ಯ ಎದ್ದ ತಕ್ಷಣ ಸಂದಂಶದಿಂದ ಮುಷ್ಟಿ ಮುದ್ರೆ ಮಾಡಿ. ಸಂದಂಶ ಮುಷ್ಟಿ ಮುದ್ರೆ ಇದನ್ನು ಮಾಡಬೇಕು. ಇದು ಒಂದು ಅಂಗಮರ್ದನ. ಮುಕುಳ ಅಂತ ಕರೀತಾರೆ ನೋಡಿ. ಎಲ್ಲ ಬೆರಳನ್ನು ಇಲ್ಲಿಗೆ ಒಂದೊಂದಕ್ಕೊಂದು ಟಚ್ ಮಾಡಬೇಕು. ಇದಕ್ಕೆ ಸೈನಸ್ ಅಂತಾರೆ. ಈ ಭಾಗಕ್ಕೆಲ್ಲ ಸೈನಸ್ ಅಂತ ಕರೀತಾರೆ. ನಮ್ಮ ಎಲ್ಲ ಬಾಡಿ ಎನರ್ಜಿ ಈ ತುದಿಲಿದೆ. ಭಾಳ ಪವರ್ಫುಲ್ ಪ್ಲೇಸ್ ಇದು ಸೈನಸ್ ಅಂತ. ಇದಕ್ಕೆ ಸೈನಸ್ ಅಂತಾರೆ ಮೆಡಿಕಲ್ ಸೈನ್ಸಲ್ಲಿ. ಎಲ್ಲ ಸೈನಸ್ಸು ಒಂದುಗೂಡಿಸಿದಾಗ ಮುಕುಳ ಅಂತ, ಅಂದರೆ ಹೂವಿನ ಮೊಗ್ಗು ಅಂತ ಅರ್ಥ. ಈ ಮುಕುಳ ಮುದ್ರೆಯನ್ನು ಮಾಡಿಬಿಟ್ಟು ನೋಡಿ, ಹಿಂಗೆ ಶೋಲ್ಡರ್ಸ್ ಮೇಲೆ ಇಟ್ಕೊಂಡು ಸುಮ್ಮನೆ ಶೋಲ್ಡರ್ಸ್ನ ಹಿಂಗೆ ಮಾಡಿದ್ರೆ ಲಂಗ್ಸ್ಗೂ ಹಾರ್ಟ್ಗೂ ಎಕ್ಸಸೈಸ್ ಆಗುತ್ತಂತ. ಈ ಥರ ಇದಕ್ಕೆ ಮುಕುಳದಿಂದ ವರ್ತುಲಾಕಾರ, ಈ ರೀತಿ ಅರ್ಧಮಂಡಲ ಈ ರೀತಿ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಹಾರ್ಟ್ ಅಟ್ಯಾಕ್ ಆಗಿರೋ ಬ್ಲಾಕ್ ಓಪನ್ ಆಗುತ್ತೆ. ಸ್ಟೆಂಟ್ ಹಾಕಿದರೆ ಒಳ್ಳೆ, ಆ ಸ್ಟೆಂಟ್ಗೆ ಹಾರ್ಟ್ ಸ್ಟೆಂಟ್ ಹಾಕಿರ್ತಾರೆ, ಅದಕ್ಕೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಶ್ವಾಸಕೋಶದಲ್ಲಿ, ಲಂಗ್ಸಲ್ಲಿ TB ಇದ್ದರೆ, ಕ್ಯಾನ್ಸರ್ ಇದ್ದರೆ, ಅಸ್ತಮಾ ಇದ್ದರೆ, ಡಸ್ಟ್ ಅಲರ್ಜಿ ಇದ್ದರೆ, ಲಂಗ್ಸ್ ಡ್ಯಾಮೇಜ್ ಆಗಿದ್ದರೆ ಇದೆಲ್ಲ ನಿವಾರಣೆ ಆಗುತ್ತಂತೆ. ಈ ಶೋಲ್ಡರ್ಸ್ಗೆ ಮಸಾಜ್ ಮಾಡಬೇಕು, ಡೈರೆಕ್ಟಾಗಿ ಮಾಡೋಂಗಿಲ್ಲ. ಈ ಒಂದು ಅಂಗಮರ್ಧನ ಕ್ರಿಯೆಯನ್ನು ಯಾರು ಈ ಕಟಕ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದದ ದಿನನಿತ್ಯ ಮಾಡಿದ್ರೆ ಅವ್ರು ಸಾಯೋರಿಗೆ ಸಮಸ್ಯೆಗಳು ಬರೋದಿಲ್ಲ ಅಂತ ಶಾಸ್ತ್ರ ಅಂಗಮರ್ಧನ ಕ್ರಿಯೆಯಲ್ಲಿ ಹೇಳ್ತಾರೆ. ಇದು ಹಾಗಾದರೆ ಕಟಕ ರಾಶಿ ಒಬ್ಬರನ್ನ ಬೇರೆ ಯಾವ ರಾಶಿ ಮಾಡ್ಬೋದು ಅಂದರೆ ಬೇರೆ ರಾಶಿಯವರು ಮಾಡಿ. ಯಾವಾಗ ಚಂದ ನಿಮ್ಮಲ್ಲಿ ನೀಚನ ಆಗ್ತಾನೋ ಈ ದೋಷ ಕೊಡ್ತಾನೆ ಆಯಾ ಗೋಚಾರ ದಶಭಕ್ತಿಗಳಲ್ಲಿ. ಆದ್ದರಿಂದ ಯಾವಾಗಲೂ ಈ ಒಂದು ಕ್ರಿಯೆಯನ್ನು ಮಾಡ್ತಾ ಇರಬೇಕು. ಇದು ಮಾಡೋಕ್ಕಾಗಿಲ್ಲ ಅಂದರೆ ನಮಗೆ ಆಗಲ್ಲಪ್ಪ ಅನ್ನೋಗೆ ಕೆಲವು ಶೋಲ್ಡರ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ, ಶೋಲ್ಡರ್ಸ್ ಫ್ರೀಸರ್ ಆಗಿರುತ್ತೆ, ಶ್ವಾಸಕೋಶದಲ್ಲಿ ಉಸಿರಾಟ ಕಮ್ಮಿ ಇದ್ದಾಗ. ಅದಕ್ಕೆ ಇನ್ನೊಂದು ವಿಶೇಷವಾದಂಥ ಒಂದು ಅಂಗಮರ್ಧನ ಕ್ರಿಯೆ ಇದೆ. ಅದನ್ನು ಒಂದು ಸಣ್ಣ ವಿರಾಮನ ಅಂತ ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ 2 ವೆರೈಟಿ ಅಂಗಮರ್ಧನ ಕ್ರಿಯೆಯನ್ನು ನಾನು ಹೇಳ್ಕೊಟ್ಟೆ. ಇನ್ನೊಂದು ನೋಡಿ, ಜಸ್ಟ್ ಹೀಗೆ ಇದು ಚಂದ್ರಾಕಾರ, ಈ ರೀತಿ ಜಸ್ಟ್ ಹೀಗೆ ನಾವು ಹಿಂಗೆ ಎಕ್ಸಸೈಸ್ ಮಾಡೋದು. ಈ ರೀತಿ ನೋಡಿ, ಹೀಗೆ ಇದು ಪತಾಕ ಹಸ್ತ ಅಂತ ಕರೀತಾರೆ. ಪತಾಕ ಹಸ್ತದ ಆಶೀರ್ವಾದ ಮುದ್ರೆ ಅಂತಲೂ ಕರೀತಾರೆ. ಇದನ್ನು ನಮ್ಮ ಲಲಾಟಕ್ಕೆ ದರ್ಶನ ಆಗಬೇಕಂತ, ಅಂದರೆ ನಮ್ಮ ಹಣೆಗೆ ನಾವೇ ನಮಸ್ಕಾರ ಮಾಡ್ಕೊಳ್ಳೋದು. ಲಲಾಟ ಅಂದರೆ ಹಣೆ. ಈ ಹಣೆಗೆ ಈ ಜಾಗದಲ್ಲಿ ಹೀಗೆ ತ್ರಿಕೋನಾಕಾರದಲ್ಲಿ ನೋಡಿ, ಈ ರೀತಿ ಮಾಡಿದಾಗ ಈ ರೀತಿ ತ್ರಿಕೋನಾಕಾರವಾಗಿ ಛಾಯೆ ಬಿಂಬ ಬರುತ್ತೆ. ಹೀಗೆ ನೋಡಿ, ಹೀಗಿಂದು ಮಾಡಿಕೊಂಡು ಜಸ್ಟ್ ಹಿಂಗೆ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ಕಟಕ ರಾಶಿಲಿರುವಂಥ ಎಲ್ಲ ದೋಷಗಳು ನಾಶ ಆಗುತ್ತದೆ. ಪತಾಕದಿಂದ ಪತಾಕ, ಇದು ಭೂಮಿ ನೋಡಬೇಕು. ಭೂಮಿನಿಂದ ಗ್ರಾವಿಟೇಷನ್ ಪವರ್ ಇಲ್ಲಿಗೆ ಚಂದ್ರನಿಗೆ ಬರುತ್ತಂತೆ. ಭೂಮಿಲಿರೋ ಆ ಗುರು ಆಕರ್ಷಣ ಶಕ್ತಿ ನಮ್ಮ ಹಸ್ತಕ್ಕೆ ಬಂದು, ಹಸ್ತದಿಂದ ಇಲ್ಲಿ ತಂದಾಗ ಸಹಸ್ರಾರ ಚಕ್ರದಿಂದ ಅನಾಹತ ಚಕ್ರಕ್ಕೆ ಇಲ್ಲಿ ಬರುತ್ತಂತೇಳಿ ಈ ಎಕ್ಸಸೈಸ್ ಒಂದು ಕ್ರಿಯೆ ಮಾಡ್ತಾರೆ. ಈ ಥರ ಇದು ಅಘೋರಿಸ್ಗಳು ಇವತ್ತು ಕೂಡ ಮಾಡ್ತಾರೆ. ಅಘೋರಿಗಳು, ಇದು ಒಂದು ಅಘೋರಿಗಳು. ಇದು ಅವ್ರಿಗೆ ಚಂದ್ರನಿಗೆ ಮಾಡೋ ನಮಸ್ಕಾರ. ಇದು ಈ ರೀತಿ ಮಾಡ್ತಾರೆ. ಇದು ಚಂದ್ರ ನಮಸ್ಕಾರ ಅಂತ ಕರೀತಾರೆ. ಸೂರ್ಯ ನಮಸ್ಕಾರ ಯೋಗದಲ್ಲಿ ಹೇಳ್ತಾರೆ. ಚಂದ್ರ ನಮಸ್ಕಾರ ಅಂದರೆ ಜಸ್ಟ್ ಹೀಗೆ ಹೀಗೆ ಎಲ್ಲಿಗೆ ಅಂದರೆ ಹಣೆಗೆ. ಇಲ್ಲಿಂದ ಬರೋ ಒಂದು ಬಿಂಬ ಈ ಚಂದ್ರನ ವಾಸಸ್ಥಳ, ಈ ಅದು ಮಿಥುನ ರಾಶಿ, ಓನರ್ ಯಾರು ಚಂದ್ರ. ಇಲ್ಲಿಗೆ ನೋಡಿ, ಈ ಬಿಂಬ ಇಲ್ಲಿ ಬಂದು ಬೀಳುತ್ತಂತೆ, ಆ ಒಂದು ಛಾಯೆ. ಅದರಿಂದ ಈ ರೀತಿ ಮಾಡ್ತಾರೆ. ಇದೊಂದು ಎಕ್ಸಸೈಸ್. ಇದು ಕಟಕ ರಾಶಿಯವರು ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಚಂದ್ರನಿಗೆ ನಮಸ್ಕಾರ ಮಾಡಬೇಕು. ಇದನ್ನು ಸೋಮವಾರ ದಿವಸ ದಿನನಿತ್ಯ, ಇದು ಸೋಮವಾರ ದಿವಸ, ಪ್ರತಿ ಸೋಮವಾರ ದಿವಸ ಈ ಕ್ರಿಯೆಗಳನ್ನು ಮಾಡೋದ್ರಿಂದ ಆ ದಿನ ಆ ತಿಥಿಯಲ್ಲಿ ಅಧಿಕವಾದ ಎನರ್ಜಿ ಈ ಕಾಸ್ಮಿಕ್ ಎನರ್ಜಿನಲ್ಲಿ ಇರ್ತದಂತೆ. ಅದು ಈ ಮುದ್ರೆ, ಈ ಯೋಗ, ಈ ಕ್ರಿಯೆಗಳಿಂದ ಶರೀರದಲ್ಲಿ ಅಧಿಕವಾಗಿ ಹೋಗಿ ನೆಕ್ಸ್ಟ್ ಸೋಮವಾರ ಬರೋವರೆಗೂ ನಮ್ಮನ್ನು ಒಳಗಡೆ ಕಾಪಾಡತಂತೆ ಈ ಒಂದು ಶಕ್ತಿ, ಕಾಸ್ಮಿಕ್ ಎನರ್ಜಿ.
ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಗುರುಕುಲದಲ್ಲಿ ಅವರ ಒಂದು ಆಶ್ರಮದಲ್ಲಿ ಆಶ್ರಮವಾಸಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅಲ್ಲಿ ವಾಸ ಮಾಡುವಂಥ ಜನರಿಗೆ ಮಾನಸಿಕ ಕಾಯಿಲೆಗಳು ಬರದೇ ಇರಲಿ, ಲಂಗ್ಸ್ ಸಂಬಂಧಪಟ್ಟಂಥ ಕಾಯಿಲೆಗಳು ಬರದೇ ಇರಲಿ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರದೇ ಇರಲಿ ಅಂತೇಳಿ ಬಂಡವಾಳ ಇಲ್ಲದೆ ಒಂದು ಕಡೆ ಕೂರಿಸ್ಬಿಟ್ಟು ಈ ಯೋಗಿ ಕ್ರಿಯೆಯನ್ನು ಹೇಳ್ಕೊಡ್ತಾ ಇದ್ರಂತೆ. ಇದನ್ನೆಲ್ಲ ಈ ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಒಂದು ಮಂತ್ರ ಹೇಳ್ತಾರೆ. ಏನಂದರೆ ನಿಧಾನಕ್ಕೆ ಹಿಂಗೆ ಮಾಡ್ಬೇಕಾದ್ರೆ ಈ ರೀತಿ ಮಾಡುವಾಗ ಹಂ 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 ಹಮ್ ಅನ್ನೋ ಬೀಜ ಮಂತ್ರ ಅನಾಹತ ಚಕ್ರದ್ದು. ಅನಾಹತ ಚಕ್ರದಲ್ಲಿ ಚಂದ್ರ ಇರ್ತಾರೆ, ಎಲ್ಲಿ? ಈ ವಕ್ಷಸ್ಥಳದಲ್ಲಿ. ಆದ್ದರಿಂದ ಹಂ 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 ಅನ್ನೋ ಬೀಜ ಮಂತ್ರ ಹೇಳಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇದು ಯಾರಿಗೂ ಮಾಡೋಕ್ಕಾಗಲ್ಲಪ್ಪ, ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಶೋಲ್ಡರ್ಸಲ್ಲಿ ಫ್ರೀಸಿಂಗ್ ಇದೆ ಅಂದಾಗ ಜಸ್ಟ್ ಹಿಂಗೆ ತೊಗೊಂಡು ಹಿಂಗೆ ಮಾಡಿ, ಇಷ್ಟೇ. ಇಲ್ಲೆಲ್ಲ ಪೇನ್ ಇದೆ, ಎತ್ತಕ್ಕಾಗಲ್ಲ. ಫಸ್ಟ್ ಹಿಂಗೆ ಮಾಡ್ತಾ 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 ನಿಮಗೆ ಆರಾಮಾಗಿ ನಿಮ್ಗೆ ಅರಿವಿಂದ ಒಂದು ದಿವಸ ಕೈನ ಮೇಲೆ ಕೆತ್ತಿಬಿಡ್ತೀರ. ಭಾಳ ಚೆನ್ನಾಗಿ ಕೈ ಮೇಲೆ ಹೋಗ್ಬಿಡುತ್ತೆ, ಅವಾಗ ಭಾಳ ಚೆನ್ನಾಗಿ ಕೈಲಿ ಹೋಗುತ್ತೆ. ಅದರಿಂದ ಅಯ್ಯೋ ಇಲ್ಲಿ ಎತ್ತಕ್ಕಾಗಲ್ಲ, ಯಾಕಂದರೆ ಶೋಲ್ಡರ್ಸ್ ಪೇನ್ ಇದೆಯಪ್ಪ, ಅಯ್ಯೋ ಇಲ್ಲಿ ಹಿಡ್ಕೊಂಡಂಗಾಗತ್ತೆ, ಏನು ಹಿಂಗೆ ಆಗ್ತಿದೆ, ಕೈ ಎತ್ತಕ್ಕೆ ಆಗ್ತಿಲ್ಲ, ಹಿಂಗೆ ಇರಬೇಕು ಅಂತ ಅನ್ನೋರಿಗೆ ಜಸ್ಟ್ ಅವ್ರಿಗೆ ಯಾವ ಲೆವೆಲ್ಗೆ ಇದೆಯೋ ಆ ಲೆವೆಲ್ಗೆ ಹಿಂಗೆ ತಂದು ಹಂ ಹಂ ಮಂತ್ರ, ಬೀಜ ಮಂತ್ರ ಬಾಯಲ್ಲಿ ನಡೀತಾ ಇರಬೇಕು. ಇಲ್ಲಿ ಒಂದು ವಿಶೇಷವಾದ ವೈಬ್ರೇಷನ್ ಆಗುತ್ತೆ. ಹಂ ಅಂದಾಗ ಆ ಹಮ್ಮಲ್ಲಿ ಬಂದಂಥ ವೈಬ್ರೇಷನ್, ಎನರ್ಜಿ ಮತ್ತು ಪ್ರೆಷರ್ ಎರಡನ್ನೂ ಸರ್ವಾಂಗಗಳಿಗೂ ಕಳಿಸ್ಬೇಕು ಅಂದರೆ ಈ ರೀತಿ ಮಾಡಬೇಕು. ಈ ರೀತಿ ಶಾಸ್ತ್ರದಲ್ಲಿ ಈ ರೀತಿ ಹೇಳುತ್ತೆ. ಇಲ್ಲಿವರೆಗೂ ಕೈ ಎತ್ತಕ್ಕಾಗಲ್ಲ, ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರಿಗೆ ಜಸ್ಟ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ತನ್ನಿ. ಇದು ಆಪ್ಷನ್ಸ್, ಒಂದು ಆಪ್ಷನ್ಸ್ ಅಷ್ಟೇ. ಆದರೆ ಶಾಸ್ತ್ರ ಲಲಾಟೆ, ಅದೇ ಹಣೆಗೆ ತಂದು ಪತಾಕ ಹಸ್ತದಲ್ಲಿ ಎರಡು ಜೋಡಿಸ್ಬೇಕು. ಆಗ ಜೋಡಿಸಿದಾಗ ಶರೀರದಲ್ಲಿ ವಿಶೇಷವಾಗಿ ಇಲ್ಲಿಂದ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಪಾಸಾಗಿ ಲಂಗ್ಸು, ತ್ರಾಚಿಯ, ಬ್ರಾಂಚಿಯಲ್ಸ್, ಅಲಿಯೋ ಎಲ್ಲ ಕ್ಲೀನ್ ಆಗುತ್ತೆ. ಆಗ ಸುಪೀರಿಯರ್, ಇನ್ಫೀರಿಯರ್ ಲೋಬಿ, ಮಿಡಲ್ ಲೋಬಿ ಆಫ್ ದಿ ಲಂಗ್ಸ್ ಭಾಳ ಚೆನ್ನಾಗಾಗಿದೆ. ಡಯಾಫಾಮ್ ಮತ್ತು ಎಲ್ಲ ಆಕ್ಸಿಜನ್ಸು, ಲೋಡಿಂಗು ಕಾರ್ಬನ್ ಡೈಆಕ್ಸೈಡ್ ಅನ್ಲೋಡಿಂಗ್ ಆಗುತ್ತೆ. ಮತ್ತು ಈ ಇಂಟರ್ನಲ್ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಕಾರ್ಬನ್ ಡೈಆಕ್ಸೈಡು ಲೋಡ್ ಆಗುತ್ತೆ, ಆಕ್ಸಿಜನ್ನು ಅನ್ಲೋಡ್ ಆಗುತ್ತೆ. ಇದೆಲ್ಲ ರೆಸ್ಪಿರೇಟರಿ ಸಿಸ್ಟಮ್. ಆಮೇಲೆ 4 ಚೇಂಬರ್ಸು, ಎಪಿಕಾರ್ಡಿಯಮ್, ಮಯೋಕಾರ್ಡಿಯಮ್, ಎಂಡೋಕಾರ್ಡಿಯಮ್, 3 ಪದರಗಳು, ಲೇಯರ್ಸ್ ಏನು ಹಾರ್ಟ್ಗೆ ಕೊಟ್ಟಿದ್ದಾನೆ ಭಗವಂತ. ಅದೊಂದು 4 ಚೇಂಬರ್ಸ್ ಕೊಟ್ಟಿದ್ದಾನೆ. ಲೆಫ್ಟ್ ಆರ್ಟ್ರಿಯಸ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ಆರ್ಟಿಯಮ್, ರೈಟ್ ವೆಂಟ್ರಿಕಲ್ಸ್, ಮತ್ತು ಅರೋಟ, ಇನ್ಫೀರಿಯರ್, ಸುಪೀರಿಯರ್, ವಿನಾಕೇವ, ಇವೆಲ್ಲವೂ ಈ ಮಂತ್ರ, ಈ ಎಕ್ಸಸೈಸು ಅಂಗಮರ್ದದಿಂದ ಬಹಳ ಬಲಿಷ್ಠ ಆಗತ್ತಂತೇಳಿ ಈ ಒಂದು ಥೆರಪಿನ ಹಿಂದಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ, ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ, ಲಂಗ್ಸಲ್ಲಿ ತೊಂದರೆಗಳು ಬರಬಾರ್ದು ಅಂದರೆ, ಬಂದ್ಬಿಟ್ಟಿದ್ರೆ ಇದನ್ನು ಮಾಡಿಸಿ ತೆಗಿತಾ ಇದ್ರು. ಮದ್ದಿಲ್ಲ, ಔಷಧಿನೇ ಇಲ್ಲ, ಟಾನಿಕ್ಕು, ಇಂಜೆಕ್ಷನ್ ಏನೂ ಇಲ್ಲ. ಎಷ್ಟು ದಿನ ಮಾಡಬೇಕು ಅನ್ನೋ ಪ್ರಶ್ನೆ ಬಂತೀಗ. 1-2 ಸಲ ಮಾಡಿಬಿಟ್ಟೋಗುತ್ತಾ? ಇಲ್ಲ. 2 ದಿನ ಮಾಡಿಬಿಟ್ರೆ ಸಾಯೋವರೆಗೂ ಊಟ ಮಾಡೋದು ಬಿಟ್ಬಿಡ್ತೀವ? ಇಲ್ಲ. ಬದುಕಿರೋವರೆಗೂ ನಾವು ಊಟ ಮಾಡ್ತಾನೆ ಇರಬೇಕು, ಬದುಕಿರೋವರೆಗೂ ನಿದ್ದೆ ಮಾಡ್ತಿರ್ಬೇಕು, ಸಾಯೋವರೆಗೂ ನಾವು ನೀರು ಕುಡಿತಾ ಇರಬೇಕು ದಾಹ ನೀಗಿಸ್ಕೊಳ್ಳೋಕ್ಕೆ. ಹಾಗೆ ಹಾರ್ಟು, ಲಂಗ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇವೆಲ್ಲ ಮಾಡ್ತಾ ಇರಬೇಕು. ಯಾವತ್ತೂ ಮಾಡೋಕ್ಕಾಗಿಲ್ಲ ಅಂದರೆ ಸೋಮವಾರ ದಿವಸನಾದರೂ ಚಂದ್ರೋದಯ ಆಗುವ ಸಮಯದಲ್ಲಿ, ಖಾಲಿ ಹೊಟ್ಟೆನಲ್ಲಿ, ಚಂದ್ರೋದಯ ಅಂದ್ರೇನು? ಸೂರ್ಯ ಮುಳುಗ್ತಾನೆ, ಚಂದ್ರ ಉದಯ ಆಗ್ತಾನೆ. ಈ ಸಮಯದಲ್ಲಿ ಇದನ್ನು ಮಾಡಿದ್ದೇ ಆದರೆ ಮುದ್ರೆಗಳ ಮೂಲಕ ಎಕ್ಸಸೈಸ್, ಸಂದಂಶ ಮುಷ್ಟಿ, ಸಂದಂಶ ಮುಷ್ಟಿ, ಸಂದಂಶ ಮುಷ್ಟಿ. ಸಂದಂಶ ಯಾಕೆ ಮಾಡ್ತೀವಿ? ಪಂಚಭೂತಗಳು, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ ಮತ್ತು ಭೂತತ್ವ, ಜಲತತ್ವ, ಈ 5 ತತ್ವಗಳು ಪ್ರಕೃತಿಯಿಂದ ತಗೊಂಡು ಆಕ್ಸಿಜನ್ ಮೂಲಕ ಬ್ಲಡ್ಗೆ ಕಳಿಸೋದು. ಯಾವಾಗ ಬ್ಲಡ್ ಅಲ್ಲಿ ಹೋಯ್ತು, ಬ್ಲಡ್ ಏನು ಮಾಡುತ್ತೆ? ತಾವು ಇಟ್ಕೊಳ್ಳಲ್ಲ, ಅದು ದಾನ ಮಾಡುತ್ತೆ. ಹೆಂಗೆ? ಸೆಲ್ಸ್ಗೆ, ಜೀವಕೋಶಗಳು ಕಳಿಸುತ್ತೆ. ಜೀವಕೋಶನೂ ಇಟ್ಕೊಡಲ್ಲ, ಜೀವಕೋಶಗಳ ಟಿಶ್ಯೂಸ್ಗೆ ಹಾಕ್ಬಿಡುತ್ತೆ. ಯಾವಾಗ ಟಿಶ್ಯೂಸ್ ಇಟ್ಕೊಡಲ್ಲ, ಕಿವಿ, ಮೂಗು, ಬಾಯಿ, ಮಂಡಿ, ಕಣ್ಣು, ಹೊಟ್ಟೆ, ತಲೆ,
ಎಲ್ಲ ಆರ್ಗನ್ಸ್ಗೂ ಸಪ್ಲೈ ಮಾಡಿಬಿಡುತ್ತೆ. ನೋಡಿ, ನಮ್ಮ ಶರೀರದಲ್ಲಿ ಎಲ್ಲ ಜೀವಕೋಶಗಳು ದಾನ ಮಾಡುವಂಥ ವ್ಯಕ್ತಿತ್ವ ಇದೆ. ಆದರೆ ನಾವು ಈ ದೇಹ ಹೊಂದಿರೋರು ಒಬ್ರಿಗೊಂದು ದಾನ ಮಾಡಲ್ಲ, ಒಬ್ರಿಗೆ ಅಯ್ಯೋ ಅನ್ನಲ್ಲ, ಒಬ್ರಿಗೆ ಒಳ್ಳೆ ಸಹಾಯ ಮಾಡಲ್ಲ. ಅದಕ್ಕೆ ಮೈ ತುಂಬ ರೋಗ, ಮನೆ ತುಂಬ ಸಮಸ್ಯೆ ಇದೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಸುಲಭವಾಗಿ ಈ ಕ್ರಿಯೆಗಳಿಂದ ಮಾಡ್ತಾ ನಾವು ಈ ಒಂದು ಪರಿಹಾರವನ್ನು, ಸಮಸ್ಯೆಗೆ ರೆಮಿಡಿಯನ್ನು ಕಂಡುಕೊಳ್ಳೋಕ್ಕೆ ಸುಲಭವಾದ ಉಪಾಯ ಅಂತ ನನ್ನ ಒಂದು ಅನಿಸಿಕೆ. ಎಷ್ಟೋ ಜನಕ್ಕೆ ನಾನು ಇದರ ಬಗ್ಗೆ ತಿಳಿಸಿದಾಗ ಭಾಳಷ್ಟು ಜನಕ್ಕೆ ಅದು ಸ್ಟೆಂಟ್ ಹಾಕಿರ್ತಾರೆ, ಹಾರ್ಟಲ್ಲಿ ಆ್ಯಂಜಿಯೋಗ್ರಾಮ್ ಮಾಡಿರ್ತಾರೆ, ಬೈಪಾಸ್ ಸರ್ಜರಿ ಮಾಡಿರೋರಿಗೆ ಭಾಳ ಲಘು ಸಿಂಪಲ್ ಎಕ್ಸಸೈಸ್ ಇದು. ಇದನ್ನು ಎಕ್ಸಸೈಸ್ ಅಂತಲೇ ಕರೀರಿ, ಆದರೆ ನನ್ನ ಭಾಷೆಯಲ್ಲಿ ಇದು ಕ್ರಿಯೆ ಅಥವಾ ಮರ್ದನ ಅಥವಾ ಮಸಾಜ್ ಅಂತ ಕರೀತಾರೆ. ಎಲ್ಲಿಗೆ? ಹಾರ್ಟ್ಗೆ, ಲಂಗ್ಸ್ಗೆ. ಹಾರ್ಟು ಮುಟ್ಟಿಲ್ಲ, ಲಂಗ್ಸು ಮುಟ್ಟಿಲ್ಲ, ಎಕ್ಸ್ಟರ್ನಲ್ ಮಸಾಜ್. ಇನ್ನೂ ಬೇಕಂದರೆ ಹೋಗ್ತಾ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಮುಂದೆ ಹಾರ್ಟ್ ಅಟ್ಯಾಕ್ ಆದಾಗ, ಕ್ಯಾನ್ಸರ್ಗೆ, ಅದಕ್ಕೆಲ್ಲ ನಾನು ಸಪ್ರೇಟು ಮುದ್ರೆ ಮಂತ್ರತಂತ್ರ ಮಾಡುವಾಗ ಒರಿಜಿನಲ್ ಮಸಾಜನ್ನು ಹೇಳ್ತೀನಿ. ಆದರೆ ಕಟಕ ರಾಶಿಗೆ ಏನು ಬೇಕು? ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುನರ್ವಸು ನಕ್ಷತ್ರ 4ನೇ ಪಾದದವರಿಗೆ ಈ ಒಂದು ಸಿಂಪಲ್ ರೆಮಿಡಿ ಮಾಡ್ಕೊಂಡು ಬಿಟ್ಟರೆ ಅವ್ರು ಸಾಯೋವರೆಗೂ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಹಾಗಾದರೆ ಮುಂದೇನು ವಿಶೇಷವಾದಂಥ ಮಾಹಿತಿ ಇದೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಮತ್ತು ದಾನ, ವೃಕ್ಷ ಥೆರಪಿ ಇದೆಲ್ಲ ಹೇಳಿದೆ. ಈಗ ಒಂದು ಸಣ್ಣದು ಒಂದು ವಿಶೇಷ ಅಂದರೆ ಕಟಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ 4ನೇ ಪಾದದವರು ಯಾವಾಗಲೂ ಅನಾನಸ್ನ ತಿಂತಾ ಇರಬೇಕು. ಫಲ ಚಿಕಿತ್ಸೆ ಅಂದರೆ ಏನು? ಅನಾನಸ್, ಪಪ್ಪಾಯಿ ಇದನ್ನು ಯಾವಾಗ ತಿಂತಾರೋ ಬಾಡಿ ಹೀಟ್ ಆಗುತ್ತೆ. ಆಗ ಶೀತ ಆದಾಗ, ವಾಯು ಪ್ರಕೃತಿ ಇದ್ದಾಗ ಅಸ್ತಮ, ಗೂರ್ಲು, ವೀಸಿಂಗ್ ಅಂತೆ ಹಾರ್ಟ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಆಗೋದಿಲ್ಲ. ಒಂದು. ಪುಷ್ಯ ನಕ್ಷತ್ರದವರು ಯಾವಾಗಲೂ ದಾಳಿಂಬೆ ಹಣ್ಣು ತಿನ್ನಬೇಕು, ತರಕಾರಿಗಳಲ್ಲಿ ಈರುಳ್ಳಿ ತಿನ್ನಬೇಕು, ಸೊಪ್ಪುಗಳಲ್ಲಿ ಪುದೀನ ಸೊಪ್ಪನ್ನು ಚೆನ್ನಾಗಿ ತಿಂದರೆ ಅವ್ರಿಗೆ ಈ ಹಾರ್ಟ್ಗೆ ಸಂಬಂಧಪಟ್ಟಂಥದ್ದು, ಲಂಗ್ಸ್ಗೆ ಸಂಬಂಧಪಟ್ಟಂಥ ದೋಷ ಬರೋದಿಲ್ಲ. ಆಶ್ಲೇಷ ನಕ್ಷತ್ರದಲ್ಲಿ ಇರೋರು ನುಗ್ಗೆಕಾಯಿ ಸೊಪ್ಪನ್ನು ಚೆನ್ನಾಗಿ ತಿನ್ನಬೇಕು, ಮೂಲಂಗಿಯನ್ನು ಚೆನ್ನಾಗಿ ತಿನ್ನಬೇಕು. ಜೊತೆಗೆ ಆ್ಯಪಲ್, ಸೇಬು, ಕಾಶ್ಮೀರ ಫಲಂ ಅಂತ ಕನ್ನಡ ಹೇಳ್ತಾರೆ, ದಾಂಡಿಮ ಫಲ ಅಂದರೆ ದಾಳಿಂಬೆ ಹಣ್ಣು, ಇದನ್ನು ಯಾವಾಗ ತಿಂತಾರೋ ಅವರಿಗೆ ಈ ದೋಷ ನಿವಾರಣೆ ಆಗುತ್ತೆ ಅಂತ ಈ ಒಂದು ತರಕಾರಿ ಮತ್ತು ಫಲ ಮತ್ತು ಸೊಪ್ಪುಗಳಲ್ಲಿ ಉಪಯೋಗಿಸುವಂಥದ್ದು. ಇದರಲ್ಲಿ ಚಂದ್ರ ಅಧಿಕವಾಗಿರ್ತಾನೆ ಅಂತ. ಹೂವಿನ ಕೋಸು ಅಂತ ಬರ್ತದೆ, ಹೂವಿನ ಕೋಸು, ಎಲೆಕೋಸು ಅಂತೇಳಿ. ಹೂವಿನ ಕೋಸು, ಎಲೆಕೋಸು ಚಂದ್ರನಿಗೆ ಸಂಬಂಧಪಟ್ಟಿದೆ, ಏಕೆಂದರೆ ಶ್ವೇತವರ್ಣ. ಇದನ್ನು ಯಾವಾಗಲೂ ನಾವು ತಿಂತಾ ಇದ್ದರೆ ಈ ಹಾರ್ಟಿಗೆ ಮತ್ತು ಲಂಗ್ಸ್ಗೆ ಸಂಬಂಧಪಟ್ಟಿದ್ದು ರೋಗ ಬರೋದಿಲ್ಲ. ಪಲ್ಯ ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಭಗವಂತ ಆ ತರಕಾರಿನ ಈ ಭೂಮಂಡಲದಲ್ಲಿ ಬೆಳೆಸಿದ್ದಾರೆ. ಆದರೆ ಒಂದು ಕಂಡೀಷನು, ಹೂವಿನ ಕೋಸನ್ನು ಬಾಣಂತಿ ಸ್ತ್ರೀ ತಿನ್ನಬಾರ್ದು, ಗರ್ಭಿಣಿ ಸ್ತ್ರೀ ತಿನ್ನಬಾರ್ದು. ಏಕೆಂದರೆ ಅದು ಭಾಳ ಹೀಟಾದ್ರಿಂದ ಅಪ್ಪಿತಪ್ಪಿ ಗರ್ಭಪಾತ ಆಗ್ಬೋದು, ಅಬಾರ್ಷನ್ ಆಗ್ಬೋದು. ಆದ್ದರಿಂದ ಬಾಣಂತಿ ಮತ್ತು ಗರ್ಭಸ್ತ್ರೀಯರು ಇದನ್ನು ತಿನ್ನಬಾರ್ದು ಸ್ವಲ್ಪ ದಿನಗಳ ತನಕ. ಅಂದರೆ ಯಾರು ಡೆಲಿವರಿ ಆದಮೇಲೆ ತಿನ್ನಿ, ಆದರೆ ಬಾಣಂತಿ ಒಂದು 5-6 ತಿಂಗಳು ಮಗು ಚೇತರಿಸ್ಕೊಂಡು ತನಗೆ ತಾನು ಸ್ವತಂತ್ರವಾಗಿ ಇರೋ ಸಮಯ ಬಂದಾಗ, ಇಲ್ಲಾಂದರೆ ಬಾಣಂತಿನೂ ಕೂಡ ನಾವು ಕೋಸು ತಿಂದುಬಿಟ್ರೆ ಮಗು ತುಂಬ ಅಳುತ್ತೆ, ಅದು ಹೊಟ್ಟೆ ನೋವು, ತಲೆನೋವು ಏನಂತ ನಮ್ಗೆ ಗೊತ್ತಾಗೋದಿಲ್ಲ, ಆ ಎಕ್ಸ್ಟ್ರಾ ಫಿಟ್ಟಿಂದ ತಡ್ಕೊಳಕ್ಕಾಗಲ್ಲ. ಹಾಗಾಗಿ 10 ನಿಮಿಷ 20 ನಿಮಿಷಕ್ಕೆ ಮೂತ್ರ ವಿಸರ್ಜನೆ ಮಾಡ್ತಿರುತ್ತೆ ಮಗು. ಆದ್ದರಿಂದ ಹೂವಿನ ಕೋಸನ್ನು ಬಾಣಂತಿ ಸ್ತ್ರೀ ತಿನ್ನಬಾರ್ದು ಒಂದು 5-6 ತಿಂಗಳು ಅಂತ ನನ್ನ ಒಂದು ಅಭಿಪ್ರಾಯ. ಅರೆ ಇದು ಯಾವುದೂ ಮಾಡೋಕ್ಕಾಗಲ್ಲಪ್ಪ, ನಾವೇನು ಮಾಡೋದು ಅಂತ ಅಂದರೆ ಸಮಾಜ ಸೇವೆ ಮಾಡಿ. ಸಮಾಜ ಸೇವೆ ಮಾಡೋದ್ರಿಂದ ಎಷ್ಟೋ ಕಾರ್ಯಗಳು ಗುಣ ಆಗುತ್ತೆ. ಕಟಕ ರಾಶಿಯವರು ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಯಾರಿಗೆ ಲಂಗ್ಸಲ್ಲಿ ಶ್ವಾಸಕೋಶ ಕ್ಷಯರೋಗ ಬಂದಿದೆಯೋ, ಗೂರುರೋಗ, ಅಸ್ತಮ ಇರೋವಂಥವ್ರಿಗೆ, ವೀಸಿಂಗ್ ಇರೋವಂಥವ್ರಿಗೆ ಆ ಥರದನ್ನು ಹುಡ್ಕೊಂಡೋಗಿ ಬಿಳಿ ವಸ್ತ್ರದಲ್ಲಿ ಒಂದು ಅರ್ಧ kg 1/4 kg ಅಕ್ಕಿನ ಕಟ್ಟಿಬಿಟ್ಟು ಅವರಿಗೆ ನಿಮ್ಮ ಆಸ್ತಿಯಿಂದ ದಾನ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ, ಅಸ್ತಮ, ಕ್ಷಯರೋಗ, ಲಂಗ್ಸಲ್ಲಿ ಕ್ಯಾನ್ಸರ್ ಇರೋರಿಗೆ, ಹಾರ್ಟಲ್ಲಿ ಹೋಲ್ ಇರೋರಿಗೆ, ಬೈಪಾಸ್ ಸರ್ಜರಿ ಆಗಿರೋರಿಗೆ, ಆಂಜಿಯೋಗ್ರಾಮ್ ಮಾಡಿಸಿರೋರಿಗೆ, ಅಂಥವ್ರಿಗೆ ಸೋಮವಾರ ದಿವಸ ನೀವು ಸಮಾಜದಲ್ಲಿ ನೊಂದಂಥ ಜನಗಳಿಗೆ ಒಂದು ಬಿಳಿ ವಸ್ತ್ರದಲ್ಲಿ ಬಿಳಿ ಚಂದ್ರ, ಅಕ್ಕಿ ಚಂದ್ರ, ಧಾನ್ಯ ಇದಿಷ್ಟು ಹಾಕಿಬಿಟ್ಟು ಕಟ್ಬಿಟ್ಟು, ಅಥವಾ 1 kg ಅಕ್ಕಿನ ಬಟ್ಟೆ ಮೇಲೆ ಬಿಳಿ ವಸ್ತ್ರ ಇಟ್ಬಿಟ್ಟು ಅವರು ಕೊಟ್ಬಿಟ್ರ ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ ನೆಕ್ಸ್ಟ್ ಈ ಜನ್ಮದಲ್ಲಿ, ಮತ್ತು ಲಂಗ್ಸ್ ಸಂಬಂಧಪಟ್ಟಂಥ ಕಾಯಿಲೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಸಮಾಜ ಸೇವೆ, ಸಮಾಜದಲ್ಲಿ ಮಾಡುವಂಥ ಸೇವೆ.
ಇದೆಲ್ಲ ಆಗಲಿಲ್ಲ ಅಂತಂದರೆ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಬೀದಿಲಿ ಓಡಾಡೋವಂಥ ಅಲ್ಲಿ ಫುಟ್ಪಾತಲ್ಲಿ ಹಣ್ಣು ತಿಂದ್ಕೊಂಡು ಅಲ್ಲಿ ಬಿದ್ದರೂ ತೊಗೊಂಡು ತಿನ್ನುವಂಥ ಮಕ್ಕಳು, ರಸ್ತೆಯಲ್ಲಿ ಓಡಾಡೋ ಅನಾಥ ಮಕ್ಕಳಿಗೆ ನಿಮಗೆ ಅವಾಗೇನು ಮಾಡಬೇಕು ಅಂದರೆ ಬಿಳಿ ವಸ್ತ್ರವನ್ನು ಮಕ್ಳಿಗೆ ಕೊಡಿ, ಹಾಕೊಳ್ಳೋಂಥದ್ದು ಹುಡ್ಕೊಂಡು ಕೊಡಿ. ಯಾವಾಗ ನೀವು ಅದು ಕೊಡ್ತಿರೋ, ಲಂಗ್ಸಲ್ಲಿ ಏನು ದೋಷ ಇದ್ರೂ ರಿಪೋರ್ಟಲ್ಲಿ ಎಲ್ಲ ದೋಷ ಇದೆ ಅಂತ ಹೇಳ್ತಾರೆ, ಲಂಗ್ಸಲ್ಲಿ, ಹಾರ್ಟಲ್ಲಿ. ಆದರೆ ದಾನ ಕೊಟ್ಟ ಮೇಲೆ, ಆ ಸಮಾಜ ಸೇವೆ ಮಾಡಿದ್ಮೇಲೆ ಆ ಮಕ್ಕಳಿಗೆ ಆ ಕಾಯಿಲೆ ಇರಲ್ಲ. ಮತ್ತೆ ರಿಪೋರ್ಟಲ್ಲಿ ಚೆಕ್ ಮಾಡಿದಾಗ ನೀವು ನಾರ್ಮಲ್ ಆಗಿದ್ದೀರಿ, ನಾರ್ಮಲ್ ರಿಪೋರ್ಟ್ ಸರಿ ಇದೆ ಅಂತ ಹೇಳಿಬಿಡ್ತಾರೆ. ಇದೇ ದೊಡ್ಡ ಪವಾಡ. ದಾನದಲ್ಲಿ ಅಷ್ಟು ಮಹಾ ವಿಶೇಷ, ಅದು ಸಮಾಜ ಸೇವೆಯಲ್ಲಿ. ಸಮಾಜ ಸೇವೆ ಅಷ್ಟು ವಿಶೇಷವಾದ ಸೇವೆ ಅನ್ನೋದು ಅಷ್ಟು ಪವರ್ ಇದೆ. ಆದರೆ ನಾವು ಅದನ್ನು ಮಾಡ್ದೇ ಸುಮ್ಮನಿದ್ದು ಬಿಟ್ಟು ನಮಗೆಲ್ಲ ನಾವೇ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಮೈ ತುಂಬ ರೋಗ, ಮನೆ ತುಂಬ ಕಷ್ಟಗಳನ್ನು ತುಂಬಿಕೊಂಡು ಹೋರಾಟದ ಜೀವನ ನಡೆಸ್ತಾ ಇದ್ದೀವಿ. ಹೀಗಾಗಿ ಸಮಾಜ ಸೇವೆ ಮಾಡೋದ್ರಿಂದ ಹಲವಾರು ಕಾಯಿಲೆಗಳನ್ನು, ಹಲವಾರು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಬೋದು ಅಂತ ನನ್ನ ಒಂದು ಖಚಿತವಾದಂಥ ಅಭಿಪ್ರಾಯ. ಎರಡನೇದು ಗೋಸೇವೆ. ಹಸುವಿನ ಕತ್ತಿನ ಕೆಳಭಾಗದಲ್ಲಿ, ಅಂದರೆ ಹೊಟ್ಟೆ ಮೇಲ್ಭಾಗ, ಕತ್ತಿನ ಕೆಳಭಾಗದಲ್ಲಿ ಆ ಒಂದು ಪ್ರದೇಶವನ್ನು ನೀರು ಹಾಕಿ ತೊಳೆದು ಬಿಟ್ಟು ಆ ಜಾಗಕ್ಕೆ ಕುಂಕುಮ, ಅರ್ಶಿನ, ಯಥಾಶಕ್ತಿ ಬಿಳಿ ಹೂವನ್ನು ಆ ಜಾಗಕ್ಕೆ, ಅಂದರೆ ಕತ್ತಿಗೊಂದು ಮಾಲೆ ಹಾಕಿ ಅಕ್ಕಿ ಹಿಟ್ಟಲ್ಲಿ ಅಥವಾ ಬೆಲ್ಲ ಅಥವಾ ತುಪ್ಪ ಯಾವುದಾದ್ರು ಒಂದನ್ನು, ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಸೂರ್ಯ, ಬೆಲ್ಲ ಮಂಗಳ, ತುಪ್ಪ ಶುಕ್ರ, ಈ ಮೂರು ಕೊಟ್ಟಾಗ ಚಂದನಿಗೆ ಹಸುವಿನ ಶಾಂತಿ ಆಗತ್ತಂತೆ. ಇದು ಗೋಸೇವೆ. ಅಥವಾ ಹಸುವಿಗೆ ಯಾವುದಾದ್ರು ನಿಮ್ಮ ಮನೆ ಮುಂದೆ ಆಕಳು ಅಥವಾ ಗೋಶಾಲೆಗೆ ಹೋಗ್ಬಿಟ್ಟು ಗೋಪಾಲಕನಿಗೆ, ಹಸು ಕಾಯುವ ಗೊಲ್ಲನಿಗೆ ಬಿಳಿ ವಸ್ತ್ರವನ್ನು ದಾನ ಮಾಡಿ, ಅಥವಾ ಅವನಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ನೀವು ಕೊಟ್ಟಿದ್ದೇ ಆದರೆ ಅದು ಗೋಸೇವೆ. ಯಾಕೆಂದರೆ ಅವನು ಗೋ ಮುಟ್ಟಿ 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 ಗೋಮೂತ್ರ ತೆಗಿತಾನೆ, ಸಗಣಿ ತೆಗಿತಾನೆ, ಹಸುಗೆ ಮೈ ಒರೆಸ್ತಾನೆ, ಸ್ನಾನ ಮಾಡಿಸ್ತಾನೆ. ನೀವು ಕೊಟ್ಟಂಥ ದಾನ ತಾನು ತಗೊಂಡು ಹಸು ಮುಟ್ಟಿದಾಗ ನಿಮ್ಮ ಕರ್ಮವನ್ನು ಆಸೆಯ ಮುಖಾಂತರ ತೆಗೆದುಬಿಡ್ತಾನಂತೆ ಗೋಪಾಲಕ. ಅಥವಾ ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಶ್ರೀಕೃಷ್ಣ, ಅಂದರೆ ಹಸುವನ್ನು ಪಾಲನೆ ಮಾಡೋನು, ಹಸು ಕಾಯೋನು ಕೃಷ್ಣ. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಅಥವಾ ಶ್ರೀಕೃಷ್ಣನಿಗೆ ಒಂದು ಬಿಳಿ ಪಂಚೆಯನ್ನು, ವಿಗ್ರಹಕ್ಕೆ ಉಡಿಸೋಷ್ಟು ಸೈಜ್ ಇರೋ ಬಿಳಿ ಪಂಚೆಯನ್ನು ಕೊಟ್ಟಾಗ ಸಮಾಜದಲ್ಲಿ ಅದು ಒಂದು ಸೇವೆ ಆಗುತ್ತೆ. ಗೋ ಸೇವೆ ಆಯಿತು ಅಂತ ಒಂದು ಗೋ ಸೇವೆಯಲ್ಲಿ ಮಾಡೋ ಒಂದು ಸೇವೆ. ಅರೆ ಇದೆಲ್ಲರೂ ಹುಡ್ಕೋದು ನಾವು, ಹಸು ಕರು ಅಂತೆಲ್ಲ ಹೆಂಗ್ರಿ ಮಾಡೋದು ನಾವು ಅನ್ನೋದು ಇನ್ನೂ ಅಂಥ ಸೋಮಾರಿ ಜನಗಳಿಗೆ, ನಿಮ್ಮ ಗುರುಗಳಿಗೆ ಶ್ವೇತವರ್ಣದ ವಸ್ತ್ರವನ್ನು ದಾನ ಮಾಡಿ ಅಕ್ಕಿಯನ್ನು ಕೊಡಿ. ಅಕ್ಕಿ ಕೊಟ್ಟಾಗ ಗುರುವಿನ ಕೃಪಾ ಕಟಾಕ್ಷ ಪ್ರಾಪ್ತಿ ಆಗ್ತದೆ. ಗುರು ಗೊತ್ತು ಟೆಲಿಪತಿ ಏನಿದೆ ಅಂತ, ಮೈಂಡ್ ಟು ಮೈಂಡ್ ರೀಡ್ ಮಾಡ್ತಾನೆ. ಸಬ್ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಗೊತ್ತಾಗುತ್ತೆ. ಯಾಕಂದ್ರೆ ಜಪಸಿದ್ಧಿ, ಅವನ ತಪಸ್ಸಿನ ಸಿದ್ಧಿ ಅಂತ ಒಬ್ಬ ಮನುಷ್ಯನ ಏನು ಕೊರತೆ ಇದೆ ಅಂತ ಗೊತ್ತಾಗಿ ಆ ಫಲನ ತಗೊಂಡು, ಅಂದರೆ ನೀವು ಕೊಟ್ಟಂಥ ಬಿಳಿ ವಸ್ತ್ರ, ಬಿಳಿ ಅಕ್ಕಿಯನ್ನು ತಗೊಂಡು ನಿಮ್ಮ ಕರ್ಮಕ್ಕೆ ಆ ಸಂದರ್ಭದಲ್ಲಿ ನಿಮ್ಗೆ ಏನು ತೊಂದರೆ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲ, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ತಿಳ್ಕೊಂಡು ದಾನ ಮಾಡಿಬಿಟ್ರೆ, ಸಂಕಲ್ಪ ಮಾಡಿಬಿಟ್ರೆ, ನನಗೆ ಇದಕ್ಕೋಸ್ಕರ ದಾನ ಮಾಡ್ತದೆ. ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಕ್ಷಯ ಇದೆ, ಲಂಗ್ಸಲ್ಲಿ ಕ್ಯಾನ್ಸರ್ ಬಂದಿದೆ, ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಇದಂತ ಹೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಅಂಥೇಳಿ ಸಂಕಲ್ಪ, ಅದೇ ಮನಸ್ಸಲ್ಲಿ ಹೇಳೋದೇ ಸಂಕಲ್ಪ ಮಾತಾಡಿಕೊಂಡು ಗುರುಗಳಿಗೆ ಒಂದು ಬಿಳಿ ವಸ್ತ್ರದಲ್ಲಿ ದಾನ ಮಾಡಿ, ಆ ಬಿಳಿ ವಸ್ತ್ರದ ಜೊತೆಗೆ 1 kg ಅಕ್ಕಿನೋ ಅರ್ಧ kg ಅಕ್ಕಿ ಯಥಾಶಕ್ತಿ ನಿಮ್ಗೆ ಎಷ್ಟು ದಕ್ಕುತ್ತೋ, ಎಷ್ಟು ಸಾಮರ್ಥ್ಯತೆ ಇದೆಯೋ ಅಷ್ಟನ್ನು ಮಾಡಿ ಗುರುಗಳಿಗೆ ಗುರು ಸೇವೆ ಮಾಡಿಬಿಟ್ಟ ಅಂದರೆ ಈ ದೋಷ ನಿವಾರಣೆ ಆಗುತ್ತಂತೆ. ಗೋಸೇವೆ, ಗುರುಸೇವೆ, ಸಮಾಜ ಸೇವೆ. ಗೋಸೇವೆ, ಗುರುಸೇವೆ, ಸಮಾಜ ಸೇವೆಯಿಂದ ಎಷ್ಟೋ ರೋಗಗಳನ್ನು ನಿವಾರಣೆ ಮಾಡ್ಬೋದು. ಎಷ್ಟೋ ಸಮಸ್ಯೆಗಳು ಮನೆಯಲ್ಲಿ ಕಟ್ತಿರೋ ಮನೆಗಳು ಕಂಪ್ಲೀಟ್ ಆಗುತ್ತೆ. ಬಿಸ್ನೆಸ್ ಲಾಸ್ ಆಗಿದೆ, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದ್ದರೆ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ದೋಷ ನಿವಾರಣೆ ಆಗುತ್ತೆ. ಒಂದೋ ಎರಡೋ ನಿಮ್ಗೆ ಯಾವ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೋ, ಮನವರಿಕೆ ಆಗುತ್ತೋ, ಆ ಅರಿವಿರ್ತಕ್ಕಂತೆ ಈ ಗೋಸೇವೆ, ಗುರುಸೇವೆ, ಸಮಾಜ ಸೇವೆ ಮಾಡಿಬಿಟ್ಟ ಅಂದರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಅಷ್ಟು ಪವರ್ಫುಲ್ಲು ಈ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ. ಹಾಗಾಗಿ ಈ ಸಂಚಿಕೆ ಮುಗಿಯೋ ಮುಂಚೆ ನನ್ನದೊಂದು ಹಿತವಚನ ಏನಂದರೆ, ಅಹಂಕಾರ, ಈಗೋ ಅನ್ನೋದು 3 ಅಕ್ಷರ. ಆದರೆ ಆ ಈಗೋ ಜಾಸ್ತಿ ಆದಾಗೆಲ್ಲ ನಮ್ಮ ಸಂಬಂಧವನ್ನು ಕಳ್ಕೊಂಡ್ಬಿಡ್ತೀವಿ. ರಿಲೇಷನ್ಶಿಪ್ ಅನ್ನೋದು 12 ಅಕ್ಷರದ ವರ್ಡ್. ಅದು ಈಗೋ 3 ಅಕ್ಷರ, 12 ಅಕ್ಷರದ ರಿಲೇಷನ್ಶಿಪ್ನ ಸ್ಪಾಯ್ಲ್ ಮಾಡಿಬಿಡುತ್ತೆ. ಅದರಿಂದ ಅಹಂಕಾರ ಯಾವಾಗ ಬಿಡ್ತೀವೋ, ಕಟಕ ರಾಶಿಯವರು ಭಾಳ ಸುಂದರವಾಗಿ ಅಭಿವೃದ್ಧಿಯಾಗಿ ಏಳಿಗೆ ಆಗ್ತಾರೆ. ಆ ಈಗೋ ಯಾವಾಗ ತೆಗೆಯಲ್ವೋ
ಹಾರ್ಟ್ ಅಟ್ಯಾಕು ಆಗುತ್ತೆ. ಎಲ್ಲ ಥರ ಮತ್ತು ಸಂಬಂಧಗಳು ಕಳ್ಕೊಂಡ್ಬಿಡ್ತಾರೆ. ತಾಯಿ, ಅಪ್ಪ, ಹೆಂಡತಿ, ಗಂಡ, ಮಕ್ಕಳು, ಬಂಧು ಬಳಗ ಎಲ್ಲ ಸಂಬಂಧ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ಈಗೋ ಬಿಡಿ, ರಿಲೇಷನ್ಶಿಪ್ ಬೆಳೆಸಿ, ಈ ಅಹಂಕಾರ ಬಿಟ್ಬಿಡಿ, ಸಂಬಂಧ ಸಂಪರ್ಕವನ್ನು ಬೆಳೆಸಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಹೀಗೆ ಮುಂದಿನ ವಾರ ಸೋಮವಾರ ದಿವಸ ಸಿಂಹರಾಶಿ ಬಗ್ಗೆ ಬಹಳಷ್ಟು ಮಾಹಿತಿಯಿಂದ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಗೂ ನನ್ನ ನಮಸ್ಕಾರ. ಸಾಯಿರಾಮ್.